ಬದುಕಿಸ್ಕೊಳ್ಳಕ್ಕೆ ನಂಗೆ ಯಾವ ಅವಕಾಶ ಸಿಕ್ಕಿದ್ರು ಸರಿನಮ್ಮ, ನಾನು ಅದನ್ನ ಕಳ್ಕೊಳ್ಳಲ್ಲಮ್ಮ. ನಿನ್ನ ಪ್ರಾಣನ ಪಣಕ್ಕಿಟ್ಟಾದ್ರೂ ಸರಿ ಅಮ್ಮನ್ನ ಉಳಿಸ್ಕೋ. ನಿನ್ನಮ್ಮ ಜೀವಂತವಾಗಿರುವಾಗ್ಲೇ ಆ ಪ್ರಾಣನ ಕಾಪಾಡ್ಕೋ. ಇದು ನನ್ನ ಕೊನೆ ಕಾಲ ಕಣೆ, ಹೋಗೋ ಕಾಲ. ನನಗೆ ನಿನ್ನ ಬಿಟ್ರೆ ಇನ್ಯಾರ ಇದ್ದಾರೆ? ನನಗೆ ನಮ್ಮಮ್ಮ ಬೇಕು, ನಮ್ಮಮ್ಮ ಬದುಕಬೇಕು. ನಾನು ಕಿಡ್ನಿ ಕೊಡ್ತೀನಿ. ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಸಹಿ ಮಾಡಮ್ಮ. ಆ ಪ್ರಾಣನ ಕಾಪಾಡ್ಕೋ. ಅಯ್ಯೋ ಸ್ವಾಮಿ, ನೀನೇ ದಿಕ್ಕು, ಎಲ್ಲ ನೀನೇ ನೋಡ್ಕೋಬೇಕು. ಇವ್ರಿಗೆ ಸೆಡೇಟಿವ್ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಹೋಗಮ್ಮ. ಬನ್ನಿ. ಕೂತ್ಕೊಳ್ಳಿ, ಈಗಲೇ ಬಂದೆ. ಪ್ರಾಣನ ಒತ್ತೆ ಇಟ್ಟಾದ್ರೂ ಸರಿ ಅಮ್ಮನ ಪ್ರಾಣನ ಉಳಿಸ್ಕೋ. ಗಂಗಾ, ಗಂಗಾ ಎಲ್ಲಿ? ಯಾವ ಗಂಗಾ? ಅದೇ ಕಿಡ್ನಿ ಕೊಡಕ್ ಬಂದಿರೋ ಹುಡುಗಿ. ಈಗಲೇ ಆಪರೇಷನ್ ಥಿಯೇಟರ್ ಕರ್ಕೊಂಡೋದ್ರು. ಗಂಗಾ, ಇದು ಹಾಕೊಳ್ಳಿ. ಗಂಗಾ, ಚಿಕ್ಕಪ್ಪ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅದಾಗಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಪರ್ಮಿಷನ್ ಇದೆ ಆಪರೇಷನ್ ಥಿಯೇಟರ್ಗೆ ಬರಬಾರ್ದು ಗೊತ್ತಿಲ್ಲ? ಹೊರಗಡೆ ಹೋಗಿ. ಯಾರನ್ನ ಕೇಳಿ ನಮ್ ಗಂಗಾ ಕಿಡ್ನಿ ತಗೋತಾ ಇದ್ದೀರಾ? ಅವರೇ ಸ್ವತಃ ಒಪ್ಕೊಂಡು ಸೈನ್ ಮಾಡಿದ್ದಾರೆ. ಇವಳು ಚಿಕ್ಕ ಹುಡುಗಿ, ಅವಳಿಗೇನ್ ಗೊತ್ತು? ನಂಗೆ ಗೊತ್ತು ಚಿಕ್ಕಪ್ಪ. ಏನ್ ಗೊತ್ತು? ನಡಿ, ಮನೆಗ್ ನಡಿ. ಚಿಕ್ಕಪ್ಪ, ನಂಗೆ ದುಡ್ಡು ಬೇಕು ಚಿಕ್ಕಪ್ಪ, ಆಪರೇಷನ್ ಮಾಡಿಸ್ಕೋತೀನಿ. ಸಾಯಿಸ್ಬಿಡ್ತೀನಿ ಇನ್ನೊಂದು ಮಾತಾಡಿದ್ರೆ. ಬಾ ಬಾ. ಚಿಕ್ಕಪ್ಪ ಬಿಡು ಚಿಕ್ಕಪ್ಪ, ನಾನೆಲ್ಲ ಗೊತ್ತಿದ್ದೆ ಮಾಡಿದ್ದು. ಮಾತಾಡಿದ್ರೆ ಗೊತ್ತು ಗೊತ್ತು ಅಂತೀಯಲ್ಲೇ, ಏನೇ ಗೊತ್ತು ನಿಂಗೆ? ಅವರು 1 ಕಿಡ್ನಿ ತಗೋತಾರೋ 2 ಕಿಡ್ನಿ ತಗೋತಾರೋ ಏನ್ ಗೊತ್ತು? ಕಿಡ್ನಿ ಬದಲು ಹೃದಯ ತೆಗಿಬಹುದು. ನಿನ್ನ ದೇಹದಲ್ಲಿರೋ ಬೇರೆ ಏನಾದ್ರೂ ತೆಗೆದು ನಿನ್ನ ಶವ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನ್ ಪ್ರಾಣ ಹೋದ್ರು ನಮ್ಮಮ್ಮ ಬದುಕ್ತಾಳಲ್ಲ ಚಿಕ್ಕಪ್ಪ. ಹುಚ್ಚ ಏನಾದ್ರೂ ಹಿಡ್ದಿದ್ಯಾ ನಿನಗೆ? ಪ್ರಾಣ ಪಣಕ್ಕಿಟ್ಟಾದ್ರೂ ಸರಿ ಅಮ್ಮನ್ನ ಕಾಪಾಡ್ಕೊ ಅಂತ ನೀನಲ್ವಾ ಹೇಳಿದ್ದು? ಹೆಂಗಾದ್ರೂ ಮಾಡಿ ನಮ್ಮಮ್ಮನ ಉಳಿಸ್ಕೋಬೇಕು ಚಿಕ್ಕಪ್ಪ. ನಮ್ಮಮ್ಮ ಇಲ್ದಿದ್ರೆ ನಾನ್ ಬದುಕಲ್ಲ. ಮತ್ತೆ ನೀನ್ ಇಲ್ದೇ ಇದ್ರೆ ನಿಮ್ಮಮ್ಮ ಬದುಕ್ತಾಳ ಗಂಗಾ? ನಿನಗೆ ನಿಮ್ಮಮ್ಮ ಬೇಕು, ನಿಮ್ಮಮ್ಮನಿಗೆ ನೀನು ಬೇಕು. ಅಂದ್ರೆ ನೀವಿಬ್ರು ಬದುಕಬೇಕು. ಅದನ್ನೇ ನಾನು ಹೇಳಿದ್ದು. ನಿಮ್ಮಮ್ಮನ ಕಾಪಾಡ್ಕೋ, ಆದ್ರೆ ನೀನ್ ಸಾಯ್ಬಾರ್ದೆ. ನಾನ್ ಬರೋದು ಸ್ವಲ್ಪ ತಡ ಆಗಿದ್ರು ಎಂತ ಅಪಾಯ ಆಗೋಗ್ತಿತ್ತು. ಇನ್ಯಾವತ್ತೂ ಇಂಥ ಕೆಲಸ ಮಾಡ್ಬೇಡ. ಬಾ ಗಂಗಾ. ಐ ಆಮ್ ಸೋ ಹ್ಯಾಪಿ ಮಾಮ್. ಅವ್ರ ಮನೆಗೆ ನಾನು ಹೋಗೋದಕ್ಕೆ ಜೈ ಒಪ್ಕೊಂಡ್ಬಿಟ್ಟ. ಅವ್ನ ಮನೆಯವರು ಇಷ್ಟು ಈಸಿಯಾಗಿ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೇಳಿದ್ನಲ್ಲ ಬೇಬಿ,
ಈಗ ನೀನ್ ಏನೇ ಹೇಳಿದ್ರು ಜೈ ಕೇಳ್ತಾನೆ ಅಂತ. ಎಸ್, ಬಟ್ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮಾಮ್. ನೀನ್ ಹೋದ್ರೆ ಆ ಮನೆಯವ್ರು ಟೆನ್ಷನ್ ಪಡಬೇಕು ಅಷ್ಟೇ, ನಿನಗ್ ಟೆನ್ಷನ್ ಯಾಕೆ ನಿತ್ಯ? ಮಾವ, ಅಂದ್ರೆ ನೀನ್ ಎಲ್ಲಿದ್ರು ನಿನ್ ಸುತ್ತ ಅಟೆನ್ಷನ್ ಇರುತ್ತೆ ಹೊರತು ನೀನ್ ಟೆನ್ಷನ್ ಮಾಡ್ಕೊಳಲ್ವಲ್ಲ ಅಂತ. ಅದೇ ನನ್ ಭಯ. ನಾನು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಎಲ್ಲರೂ ನನ್ನ ಮೇಲೆ ಅಟೆನ್ಷನ್ ಆಗ್ತಾರೆ, ಎಲ್ಲರ ಗಮನ ನನ್ನ ಮೇಲೆ ಇರುತ್ತೆ. ಆಗ ನಾನು ಹೇಗಿರ್ಬೇಕು? ನೀನಾಗೆ ಇರು ನಿತ್ಯ. ಮಾಮ್, ನೀನು ನಿನ್ ಹಾಗೆ ಇರು. ಇಲ್ಲಿ ಹೇಗ್ ಬಿಹೇವ್ ಮಾಡ್ತಿದ್ಯೋ ಅಲ್ಲೂ ಹಾಗೆ ಬಿಹೇವ್ ಮಾಡು. ಯಾರಿಗೋಸ್ಕರನೂ ನಿನ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಡ, ಯಾರ ಮುಂದೆನೂ ಬಗ್ಬೇಡ. ನಿನ್ ಪದ್ಧತಿ, ಅಭ್ಯಾಸ, ಟೈಮಿಂಗ್ಸ್ ಏನೂ ಚೇಂಜ್ ಮಾಡ್ಕೋಬೇಡ. ನಿನ್ ಕೋಪ, ನಿನ್ ಹ್ಯಾಪಿನೆಸ್, ನಿನ್ ಇಮೋಷನ್ಸ್ ಕೂಡ ಮುಚ್ಚಿಡ್ಬೇಡ. ಅವರು ನಿನ್ನ ಹಾಗೆ ಒಪ್ಕೋಬೇಕು. ಮುಖ್ಯವಾಗಿ ನೀನೇನು ಅಂತ ಅವರೇ ಅರ್ಥ ಮಾಡ್ಕೊಂಡು ನಿನ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ದಟ್ಸ್ ಇಂಪಾರ್ಟೆಂಟ್. ಮಾಮೂಲಾಗಿ ಹೇಳಿದ್ರೆ ಕೇಳಲ್ವಲ್ಲ. ವಾಟ್ ಎ ವಂಡರ್ಫುಲ್ ಟ್ಯೂನಿಂಗ್. ಕರೆಕ್ಟ್ ಮಾಮ್. ಜೈ ಕೂಡ ನಂಗೆ ಇದನ್ನೇ ಹೇಳ್ದ, ನನ್ನನ್ನು ನಾನಾಗೇ ಇರಬೇಕು ಅಂದ. ಆಗ್ಲೇ ನಾನು ಹ್ಯಾಪಿಯಾಗಿರ್ತೀನಿ ಅಂದ. ದೆನ್ ನೋ ಪ್ರಾಬ್ಲಮ್, ನೋ ಟೆನ್ಷನ್. ಓಕೆ ದೆನ್ ಐ ವಿಲ್ ಗೋ ಫಾರ್ ಶಾಪಿಂಗ್ ಮಾಮ್. 5 ಡೇಸ್ಗೆ ಬೇಕಾಗೋದೆಲ್ಲ ತಗೋಬೇಕು. ಸಂಜೆ ಮಾವನು ನೀನು ಒಟ್ಟಿಗೆ ಹೋಗಿ. ಓಕೆ. ನಿತ್ಯ ಜೊತೆ ನಾನ್ ಶಾಪಿಂಗಿಗೆ ಯಾಕಕ್ಕ? ಶಾಪಿಂಗ್ ಮಾತ್ರ ಅಲ್ಲ, ಆ ಮನೆಗೆ ಕೂಡ ಹೋಗ್ಬೇಕು. ಯಾಕೆ? ನಿತ್ಯನ್ನ ಆದಷ್ಟು ಬೇಗ ಆ ಮನೆಯಿಂದ ಈ ಮನೆಗೆ ಕರ್ಕೊಂಡು ಬರಬೇಕು. ಅದಕ್ಕೆ ನಾನು ಯಾಕೆ? ಡ್ರೈವರ್ ಇದಾನಲ್ಲ. ಡ್ರೈವರ್ ಡ್ಯೂಟಿ ಡೋರ್ ತೆಗೆದು ಡೋರ್ ಹಾಕಿ ಡ್ರೈವಿಂಗ್ ಮಾಡೋದಷ್ಟೇ. ಆ ಮನೆ ಒಳಗೆ ಹೋಗಿ ನಿತ್ಯಾಗೆ ಗೈಡೆನ್ಸ್ ಕೊಡೋದಲ್ಲ. ಓ, ಅದಕ್ಕ ಹೋಗು ಅಂತಿದ್ಯಾ? ನಾನು ಹೇಳಿದ್ದು ತಮಾಷೆ ಆಗಲ್ಲ, ಸೀರಿಯಸ್. ನಿತ್ಯನ ಜೈ ಕಾರಲ್ಲೇ ಕರ್ಕೊಂಡು ಹೋಗಿ ಅವನೇ ಕರೆಕ್ಟ್ ಅಂತ ಕನ್ವಿನ್ಸ್ ಮಾಡ್ದ. ನಿತ್ಯನ್ನ ಆ ಕುಟುಂಬಕ್ಕೆ ಕರ್ಕೊಂಡು ಹೋಗಿ ನಿತ್ಯಗೆ ಆ ಮನೆ ಕರೆಕ್ಟ್ ಅಲ್ಲ ಅಂತ ಕನ್ವಿನ್ಸ್ ಮಾಡಬೇಕು. ನಾನ್ ಮಾಡ್ತೀನಿ. ಅದು ಅಷ್ಟು ಈಸಿ ಅಲ್ಲ. ಜೈ ಪಕ್ಕದಲ್ಲೇ ಇರ್ತಾನೆ, ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ಜೈ ನಿನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅಲ್ಲಿ ಹೋದ್ರೆ ಆ ಮನೇಲಿ ಹೆಲ್ಪ್ ಮಾಡೋರು ಒಬ್ರಿದ್ದಾರೆ. ಯಾರಕ್ಕ? ಆ ಮನೇಲಿ ಜೈ ಯಾರನ್ನ ಕನ್ವಿನ್ಸ್ ಮಾಡೋದಕ್ಕಾಗಲ್ವೋ ಆ ಕ್ಯಾರೆಕ್ಟರ್ ಚಂದ್ರಿಕಾ. ನಿತ್ಯ ಈ ಮನೆಗೆ ಕರೆಕ್ಟ್ ಅಂತ ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡಬಹುದೇ ಹೊರತು ನನ್ನನ್ನು ಒಪ್ಸಕ್ಕಾಗಲ್ಲ. ಅದೇನೆ, ನಿತ್ಯ ಈ ಮನೆಯಲ್ಲಿ 5 ದಿನ ಇರ್ತಾಳೆ ಅಂದ್ರೆ ಎದುರು ಮಾತಾಡದೆ ಸುಮ್ಮನೆ ಒಪ್ಕೊಂಡಿಯಲ್ಲ. ಇನ್ನು ಜೈನಿನ ಒಪ್ಸೋದೇನಿದೆ? ಹೌದು ಮಮ್ಮಿ, ಸರಿಯಾಗಿ ಗಲಾಟೆ ಮಾಡ್ತೀಯಾ ಅನ್ಕೊಂಡ್ರೆ ಮಾವಂಗ್ ಸಪೋರ್ಟ್ ಮಾಡ್ತಿದ್ಯಲ್ಲ. ಅದೇ ಅವಳ ಪ್ಲಾನ್. ತಾನು ಎದುರು ನಿಂತ್ರೆ ಜೈ ಹೇಗೋ ಅವಳು ಹೇಳೋದು ಕೇಳಲ್ಲ. ಅದೇ ಸಪೋರ್ಟ್ ಮಾಡಿದ್ರೆ ಸೋದ್ರತೆ ಒಳ್ಳೆಯವಳು ಅಂತ ಖುಷಿ ಪಡ್ತಾನೆ. ಅದರಿಂದ ಅವರಿಗಾಗೋ ಉಪಯೋಗ ಏನು? ತುಂಬಾ ಉಪಯೋಗ ಇದೆ. ಜೈ ನಮ್ಮನ್ನ ನಂಬ್ತಾನೆ. ನಿತ್ಯ ವಿಷಯಕ್ಕೆ ನಾವು ಫೇವರ್ ಹೊರತು ಪ್ರಮಾದ ಅಲ್ಲ ಅಂತ ಅನ್ಕೋತಾನೆ. ನಿತ್ಯ ನಮ್ಮ ಜೊತೆ ಫ್ರೆಂಡ್ಲಿ ಆಗೋ ಹಾಗೆ ಮಾಡ್ತಾನೆ. ಅವಳನ್ನ ಸತ್ರು ಫ್ರೆಂಡ್ ಮಾಡ್ಕೊಳ್ಳಲ್ಲ. ಮಾಡ್ಕೋಬೇಡ, ಮಾಡ್ಕೊಂಡ್ ಹಾಗೆ ನಾಟಕ ಮಾಡು. ನಾಟಕ ಮಾಡಿದ್ರೆ ನಂಬಿಡ್ತಾಳಾ? ತುಂಬಾ ಈಸಿಯಾಗಿ ನಂಬ್ತಾಳೆ. ನಿತ್ಯನ ಅವರು ಪೊಲ್ಯೂಟ್ ಮಾಡ್ತಾರೆ. ಜೈ ಅವಳಿಗೆ ಕರೆಕ್ಟ್ ಅಲ್ಲ ಅಂತ ನಂಬೋ ಹಾಗೆ ಮಾಡ್ತಾರೆ. ಅವಳ ಮನ್ಸನ್ನ ಬದಲಾಯಿಸ್ತಾರೆ. ಆದ್ರೆ ನಿತ್ಯ ಜೈನ ತುಂಬಾ ಇಷ್ಟಪಡ್ತಾಳಲ್ಲ, ಅಷ್ಟು ಈಸಿಯಾಗಿ ನಂಬಿಡ್ತಾಳ? ಬೀಳೋ ಹಾಗೆ ಮಾಡಬೇಕು. ನಮ್ಮ ಮಾತನ್ನು ಕೇಳದೆ ಇದ್ರೆ ಅವಳು ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಇಲ್ಲಿರೋರ್ನೆಲ್ಲ ಒಪ್ಪಿಸ್ಬೇಕು. 5 ದಿನ ಅಲ್ಲ, 2 ದಿನಕ್ಕೆ ಈ ಮನೆಯಿಂದ ತಿರ್ಗಾ ಪಾರ್ಸೆಲ್ ಮಾಡಬೇಕು. ಒಟ್ನಲ್ಲಿ ಈ ಮನೆ ತನ್ಗೆ ಕರೆಕ್ಟ್ ಅಲ್ಲ ಅಂತ ನಿತ್ಯಾಗೆ, ನಿತ್ಯ ಈ ಮನೆ ಸೊಸೆಯಾಗಿ ಮನೆಗೆ ಬರೋದು ಕರೆಕ್ಟ್ ಅಲ್ಲ ಅಂತಾನು ಅರ್ಥ ಆಗೋ ಹಾಗೆ ಮಾಡಬೇಕು. ವೆರಿ ಗುಡ್ ಐಡಿಯಾ ಮಾಮ್. ನಿಜವಾಗ್ಲೂ ಇದು ನಮಗೆ ಲಕ್ಕಿ ಚಾನ್ಸ್. ಲಕ್ಕಿ ಅಲ್ಲ, ಗೋಲ್ಡನ್ ಚಾನ್ಸ್. ನಿತ್ಯನ ಮನೆಗೆ 5 ದಿನ ಕಳಿಸ್ಬೇಕು ಅನ್ನೋ ಥಾಟ್ ಬಂದಿದ್ದೆ ನಮಗೆ ಹಾಫ್ ವೀಕ್. ಝೂಗೆ ಬರ್ತಿರೋ ಹಾಗೆ ಆ ನಿತ್ಯ ನಮ್ಮ ಮನೆಗೆ ಬರ್ತಿದ್ದಾಳೆ. ಆದ್ರೆ ಅವಳು ಬರ್ತಿರೋದು ಡೈರೆಕ್ಟ್ ಆಗಿ ಹುಲಿ ಬೋನ್ಗೆ. ಅವಳಿಗೆ ನಾನು ಏನು ಅಂತ ತೋರಿಸ್ತೀನಿ. ಆ ಮನೆಯವರಿಗೆ ನಿತ್ಯ ಅಂದ್ರೆ ಇರಿಟೇಷನ್ ಆಗ್ತಿದ್ದ ಹಾಗೆ, ಅವ್ರ ಮೇಲೆ ನಿತ್ಯ ಕೋಪ ಮಾಡ್ಕೊಳ್ದಿದ್ದ ಹಾಗೆ ಜೈ ಹೇಗ್ ಮ್ಯಾನೇಜ್ ಮಾಡ್ತಾನೋ ನೋಡ್ತೀನಿ. ಅವನ ತಲೆಯಲ್ಲಿ ಬುದ್ಧಿ ಎಷ್ಟಿದೆಯೋ ನೋಡ್ತೀನಿ. ಈ ಮನೇಲಿರೋರ್ಗೆ ಇದೊಂದು ಎಕ್ಸಾಂಪಲ್ ಆಗಬೇಕು. ಈ ಮನೆಗೆ ನಿನ್ನ ಬಿಟ್ಟು ಇನ್ಯಾವ ಹುಡುಗಿನೂ ಸೊಸೆ ಆಗಕ್ಕೆ ಸರಿ ಹೋಗಲ್ಲ ಅಂತ ಅರ್ಥ ಆಗೋಗ್ ಮಾಡ್ತೀನಿ. ನಿತ್ಯ ಕೈಗೆ ಜೈ ಹಾಕಿರೋ ರಿಂಗ್ನ ನಿನ್ನ ಕೈಗೆ ಬರೋ ಹಾಗೆ ಮಾಡ್ತೀನಿ.
ಈ ರೀತಿಯಾಗಿ ನಿತ್ಯ ಸೇಫ್ ಆಗ್ಬೇಕು. ಮತ್ತೆ ಆ ಫ್ಯಾಮಿಲಿ ನೆರಳು ಕೂಡ ಈ ಮನೆ ಮೇಲೆ ಬೀಳ್ಬಾರ್ದು. ಬೀಳಲ್ಲಕ್ಕ, ನಾನ್ ಹೇಳಿದ್ನಲ್ಲ, ನಾನ್ ನೋಡ್ಕೋತೀನಿ. ಮೇಹೂನಾ ಅಲ್ಲೂ ಈ ರೀತಿ ಓವರ್ ಆಕ್ಟಿಂಗ್ ಮಾಡ್ಬೇಡ. ನಾಳೆ ನೀವ್ ಹೊರಡೋದ್ರಲ್ಲಿ ಹೊಸ ಕೆಲ್ಸದವಳನ್ನ ನೋಡು. ಆಲ್ರೆಡಿ ಮಾತಾಡಿದೀನಕ್ಕ. ಮನೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಗಂಡ್ಸು, ನಿನ್ ನೋಡ್ಕೊಳ್ಳೋದಕ್ಕೆ ಒಬ್ಬ ಹುಡುಗಿನ ಇಬ್ಬರನ್ನು ಸೆಟ್ ಮಾಡಿದೀನಿ. ಒಳ್ಳೆಯವ್ರೇನಾ? ಅವ್ರಾದ್ರೂ 1 year ಆದ್ರೂ ಇರ್ತಾರಾ? ಅದು ನೀವು ತಾಯಿ ಮಗಳು ಕೊಡೋ ಟ್ರೀಟ್ಮೆಂಟ್ ಮೇಲೆ ಇರುತ್ತೆ. ಏ ಒಳ್ಳೆಯವ್ರೆ ಅಕ್ಕ, ಚಿಕ್ಕಪ್ಪ ಮಗಳು. ಗಂಗಾ 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 ಅಬ್ಬಬ್ಬಬ್ಬಬ್ಬ, ಮಗು ಹುಡ್ಕೋ ಮೇಕೆ ಹಾಗೆ ಅಷ್ಟು ಕೂಗ್ತಿಲ್ಲ ಚಿಕ್ಕಪ್ಪ. ಮಗು ಹುಡ್ಕೋ ಮೇಕೆ ಅಲ್ಲ, ಕತ್ತು ಕುಯ್ದಿರೋ ಕುದುರೆ ಅಂದ್ರೆ ನನ್ಗೇನ್ ಬೇಜಾರಾಗಲ್ಲ. ಕತ್ಕೊ ಇದಿರೋ ಕುದ್ರೆ ಕೂಗ್ತಿರಲ್ಲ, ಸತ್ತು ಓ ಬಿದ್ದಿರುತ್ತೆ. ಹೌದಲ್ವಾ? ಇಲ್ಲಿ ನೋಡು, ನಿನಗೋಸ್ಕರ ಚಿಕನ್ ಬಿರಿಯಾನಿ ತಂದಿದ್ದೀನಿ. ಮತ್ಯಾರಿಗೆ ಜಾತಕ ಹೇಳ್ದೆ? ಇವತ್ತಿಂದ ಜಾತಕ ಹೇಳೋದನ್ನೇ ಬಿಟ್ಟೆ, ಯಾಕಂದ್ರೆ ನಮ್ ಜಾತಕನೇ ಬದಲಾಗಿದೆ, ಅದಕ್ಕೆ. ಆಹಾ, ಅಷ್ಟು ದುಡ್ಡು ಎಲ್ಲಿಂದ ಬಂತು ಚಿಕ್ಕಪ್ಪ? ಮತ್ತೇನಾದ್ರೂ ಜಾತಕ ಹೇಳೋದೆಲ್ಲ ಬಿಟ್ಟು ಗೋಡೆಗೇನಾದ್ರೂ ಕನ್ನ ಹಾಕಕ್ ಶುರು ಮಾಡಿದ್ಯಾ? ಕನ್ನಾನು ಹಾಕಿಲ್ಲ, ಸುಣ್ಣಾನು ಹಾಕ್ಲಿಲ್ಲ. ಮತ್ತೆ ಅಷ್ಟು ದುಡ್ಡು ಎಲ್ಲಿ ಸಿಕ್ತು? ಕೆಲ್ಸ ಸಿಕ್ತು, ಅಡ್ವಾನ್ಸ್ ಕೊಟ್ಬಿಟ್ರು. ಕೆಲ್ಸ ನಿಂಗಷ್ಟೇನಾ? ನನಗ್ ಸಿಗ್ಲಿಲ್ವಾ? ಹುಚ್ಚು ಹುಡುಗಿ, ನನಗ್ ಕೆಲ್ಸ ಸಿಕ್ಕಿದ್ರೆ ನಿಂಗ್ ಸಿಕ್ಕಾಗಲ್ವಾ? ಮೊದ್ಲು ಈ ಬಿರಿಯಾನಿ ತಿನ್ನು. ನಾನ್ ತಿನ್ನಲ್ಲ. ಯಾಕೆ, ನೀನ್ ನಾನ್ ವೆಜ್ ತಿನ್ನಲ್ವಾ? ತಿಂತೀನಿ, ಆದ್ರೆ ನಂಗೆ ಬೇಡ. ಅಂದ್ರೆ ಬೇರೆಯವ್ರ ದುಡ್ಡಲ್ಲಿ ತಂದಿದ್ನ ನಾನು ತಿನ್ನಲ್ಲ. ಹಾಗೆ ತಿನ್ಬಾರ್ದು ಅಂತ ನಮ್ಮಮ್ಮ ಹೇಳಿದಾಳೆ. ಓ, ಇದು ನಮ್ ದುಡ್ಡು ಕಣೆ, ಇದು ನಿನ್ ದುಡ್ಡುವೆ. ಕೆಲ್ಸ ಇಬ್ರಿಗೂ ಸಿಕ್ಕಿದೆ. ನಿಜನಾ? ಹಾ, ಊಟನೇ ಇಲ್ದಾಗ ಊಟ ಕೊಡ್ಸು ಏ ಅಣ್ಣ ಅಂತ ನಾನು ಕೆಲ್ಸ ಇಲ್ದೆ ಹುಡುಕ್ತಿದ್ದಾಗ, ನಾನು ಬೀದಿ ಬೀದಿ ಹಳ್ಳಿ ಊರು ನಗರ ಅಂತ ಸುತ್ತಿದ್ದಾಗ, ಏಜೆಂಟ್ ಅನ್ನೋ ಒಬ್ಬ ಮಹಾತ್ಮ ನನ್ನ ಎದುರುಗ್ ಬಂದು ಒಂದು ದೊಡ್ಡ ಮನೇಲಿ ಕೆಲ್ಸ ಕೊಡ್ಸ್ಬಿಟ್ಟ. ಆ ಮನೆಗೆ ನಾನು ಸೆಕ್ಯೂರಿಟಿ, ನೀನು ಕೆಲಸದವಳು. ಅರೆ ಗಂಗಾ ಗಂಗಾ, ಅವ್ವ ಅವ್ವ, ಏನೇ ಅದು ಇಬ್ರಿಗೆ ತಂದಿರೋ ಬಿರಿಯಾನಿ ನೀನ್ ಒಬ್ಳೇ ತಿಂತಿದ್ಯಲ್ಲೇ? ತುಂಬಾ ಹಸುವಾಗ್ತದೆ ಚಿಕ್ಕಪ್ಪ, ನೀನೊಂದು ತಗೋ ಹೋಗು. ಇಷ್ಟು ಹೊಟ್ಟೆ ಹಸುವಾಗ್ತಿದ್ರು ತಿನ್ನಲ್ಲ ಅಂತ ಯಾಕಂದೆ? ಆಗ್ಲೇ ಹೇಳಿದ್ನಲ್ಲ, ನಂದು ಅಲ್ದೇ ಇರೋದನ್ನ ನಾನು ತಿನ್ನಲ್ಲ ಅಂತ. ನಿಮ್ಮಮ್ಮ ನಿನ್ ಎಷ್ಟು ಚೆನ್ನಾಗಿ ಬೆಳೆಸಿದಾಳೆ. ಇನ್ ಮುಂದೆ ನಾನು ನಿನ್ನಂಗೆ ಇರ್ತೀನಿ, ಕಷ್ಟಪಟ್ಟು ಕೆಲಸ ಮಾಡಿ ಬದುಕ್ತೀನಿ. ಸರಿ ಗಂಗಾ, ಬೇಗ ತಿನ್ನು, ಶಾಪಿಂಗ್ ಹೋಗ್ಬೇಕು ನಾವು. ಯಾಕಂದ್ರೆ ಒಂದು ದೊಡ್ಡ ಮನೆಗೆ ಹೋಗ್ತಿದೀವಿ, ಬಟ್ಟೆ ಎಲ್ಲ ತಗೋಬೇಕು. ಯಾಕೆ, ಈಗಿರೋ ಚೆನ್ನಾಗಿಲ್ವಾ? ನನಗಿದೆ, ನಿನಗೆಲ್ಲಿದೆ? ನೀನು ಬ್ಯಾಗ್ ಕಳ್ಕೊಂಡೆ ಅಲ್ವಾ? ಹೌದಲ್ವಾ? ಅದಕ್ಕೆ ನಾವು ಶಾಪಿಂಗ್ ಹೋಗ್ತಾ ಇದೀವಿ, ನಿನಗೆ ಬಟ್ಟೆ ತಗೋತಾ ಇದೀವಿ. ನೀನು ರೆಡಿ ಆಗಿರು. ರೆಡಿ ರೆಡಿ. ನೋಡು ಗಂಗಾ, ಇವೆಲ್ಲ ನಮ್ದೇ, 50% ಡಿಸ್ಕೌಂಟು. ಚಿಕ್ಕಪ್ಪ, ಈ ಟೈ ನೋಡು, ಈ ಗೊಂಬೆಗೆ ಎಷ್ಟು ಚೆನ್ನಾಗಿದೆ. ಗೊಂಬೆ ಅಲ್ಲ, ಮ್ಯಾನೇಜರ್ ನಾನು. ಯಾರು ನೀವು? ಕಸ್ಟಮರ್ಸು. ಏನ್ ಬೇಕಾಯ್ತು ನಿಮ್ಗೆ? ಕೂಪನ್. ಯಾವ ಕೂಪನ್? ಲಕ್ಕಿ ಡ್ರಾ ಕೊಡ್ತಾರಲ್ಲ ಅದು. ಅದು ನೀವು ಇಲ್ಲಿ ಏನಾದರೂ ತಗೊಂಡ್ರೆ ಅದ್ರ ಜೊತೆ ಕೊಡ್ತಾರೆ. ಯಾಕೆ, ಮೊದಲೇ ಕೊಡಲ್ವಾ? ಇದಕ್ಕೆ ಮುಂಚೆ ಏನಾದರೂ ಶಾಪಿಂಗ್ ಮಾಡಿದ್ರಾ? ಓ ಆಯ್ತು, ನನಗೆ ಅರ್ಥ ಆಯ್ತು. ನಾವು ಶಾಪಿಂಗ್ ಮಾಡಲ್ಲ ಅನ್ಕೊಂಡಿದ್ಯಾ ಗಂಗಾ?
ನಡಿ ಶಾಪಿಂಗ್ ಮಾಡೋಣ, ಕೂಪನ್ ತಗೊಳ್ಳೋಣ, ನಡಿ. ಸುರೇಶ್ ಸರ್, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಯಾಕೋ ನನಗೇನೋ ಡೌಟ್ ಆಗಿದೆ. ನನಗೆ ಡ್ಯೂಟಿ ಇದೆ. ಓಕೆ, ನಿನ್ನ ಡ್ಯೂಟಿ ನೀನು ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಮೇಲೆ ಕಣ್ಣು ನಾನೇ ಇಡ್ತೀನಿ. ನೀನೋಗಿ ನಿನ್ನ ಕೆಲಸ ಮಾಡು. ದೊಡ್ಡ ಡಿಟೆಕ್ಟಿವ್ ಥರ ಆಡ್ತಾನೆ. ಗಂಗಾ, ಈ ಬಟ್ಟೆ ಹೆಂಗಿದೆ? ಎಲ್ಲ ಚೆನ್ನಾಗಿದೆ ಚಿಕ್ಕಪ್ಪ. ನಿಂಗೆ ಯಾವ್ದಾದ್ ಬೇಕೋ ಅದನ್ನೆಲ್ಲ ತಗೋ. ಈ ಚಿಕ್ಕಪ್ಪ ಇದ್ದಾನೆ. ಎಷ್ಟು ಬೇಕೋ ಅಷ್ಟು ತಗೋ ಅಂತಾನೆ ಅಂತಂದ್ರೆ ಇವನ್ ಖಂಡಿತ ಬಿಲ್ ಪೇ ಮಾಡೋ ಪಾರ್ಟಿ ಅಲ್ಲ. ಹೇಳ್ದೆ ಕೇಳದೆ ಹೊತ್ಕೊಂಡೋಗೋ ಪಾರ್ಟಿ ಅಂತ. ಎಕ್ಸ್ಕ್ಯೂಸ್ ಮೀ. ಓ,